ಈಗ ಒಂದು ರೈತ ನಿಮಗೆ ಒಂದು ಮೀನು ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮಿನಿಮಮ್ ಒಂದು ಅರ್ಧ ಎಕರೆ 1 ಎಕರೆ ಜಾಗ ಇದ್ರೆ ತುಂಬಾ ಅನುಕೂಲಕರ. ಮತ್ತೆ ತುಂಬಾ ದೊಡ್ಡದಾದ್ರೂ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಮತ್ತೆ ನಿಮಗೆ ಏನಿಲ್ಲ ಅಂದ್ರೆ ಈ ಕಟ್ಲಾ ರೋಹು ಮೃಗಾಲ್ ಬಿಟ್ಟಾಗ ನಿಮಗೆ ಒಂದು ವರ್ಷದಲ್ಲಿ ಹತ್ರ 1 ಕೆಜಿ ಮೀನ್ ಬೆಳೀತದೆ. ಕಟ್ಲಾ 1.2 ಕೆಜಿ ಬೆಳೀತದೆ. ಈಗ ನಿಮಗೆ 1 ಎಕರೆಗೆ ಹತ್ರ 2,500ದಿಂದ 3,000 ಮರಿ ಬೇಕಾಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ರಾಘವೇಂದ್ರ CH, ಟೆಕ್ನಿಕಲ್ ಆಫೀಸರ್ ಸಿಫಾ. ಈಗ ಒಂದು ಫಾರ್ಮರ್ ಮೀನು ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮೇನ್ ಆಗಿ ಒಂದು ಲ್ಯಾಂಡ್ ಬೇಕಾಗುತ್ತೆ. ನೀವು ಏನಪ್ಪ ನನ್ನ ಒಂದು ಸಲಹೆ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಈಗ ಅಗ್ರಿಕಲ್ಚರ್ಗೆ ಅನುಪಯುಕ್ತವಾದ ಲ್ಯಾಂಡ್ ಅನ್ನ ಇದ್ರೆ ಅದು ಒಳ್ಳೇದು. ಬಟ್ ನೀವು ಮೀನ್ ಕಲ್ಚರ್ ಮಾಡ್ಬೇಕಂತ ಹೇಳಿದ್ರೆ ನೀರು ಮುಖ್ಯ. ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಒಂದು ಜಾಗ ನೀವು ಎಲ್ಲಿ ಪ್ರಪೋಸಲ್ ಸ್ಟೇಟ್ ಅಲ್ಲಿ ಒಂದು ಗುಂಡಿ ಮಾಡ್ಬೇಕಾಗುತ್ತೆ. ನೀರು ನಿಲ್ಲುತ್ತಾ ಇಲ್ಲ ಅನ್ನೋಳಗೆ ಅದಕ್ಕೆ ನೀವು ಒಂದು 3 ಅಡಿ ಒಂದು 5 ಅಡಿ ಆಳದ ಗುಂಡಿ ಮಾಡಿ ನೀರು ತುಂಬಿಸ್ ನೋಡ್ಬಿಟ್ಟು ನೀರು ನಿಲ್ತಾ ಇದೆ ಅಂದ್ರೆ ಗುಡ್, ಯು ಕ್ಯಾನ್ ಗೋ ಫಾರ್ ಇಟ್. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೆಕ್ಸ್ಟ್ ನೀವು ಅದು ನೀರು ತುಂಬಿ ಅದ್ರ ಮೇಲೆ ಸೊಪ್ಪನ್ನ ಹರಡಬಿಟ್ಟು ಮತ್ತೆ ಒಂದು 4-5 ದಿನ ಬಿಟ್ಟು ನೋಡ್ಬೇಕು ನೀರು ನಿಂತಿದೆ ಇಲ್ಲ ನೋಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬೆಟರ್ ಟು ಅವಾಯ್ಡ್ ದಟ್ ಪ್ಲೇಸ್, ಬೇರೆ ಕಡೆ ಜಾಗ ನೋಡ್ಬಿಟ್ಟು ಮಾಡ್ಬೇಕು. ಇಲ್ಲಿ ಏನ್ ಮುಖ್ಯ ಅಂತ ಹೇಳಿದ್ರೆ ಮೀನಿಗೆ ನೀರೇ ಮುಖ್ಯ. ಈಗ ನಮಗೆಲ್ಲ ಹೇಗೆ ಏರಿ ಮುಖ್ಯನೋ ಹಾಗೆ ನೀರ್ ಮುಖ್ಯ ಮೀನಿಗೆ. ಆ ಮೀನಲ್ಲಿ ಮತ್ತೆ ಅಲ್ಲಿ ನಿಮ್ಗೆ ಡಿಸಾರ್ಡರ್ಸ್ ಅಂತ ಇರುತ್ತೆ, ಅದು ತುಂಬಾ ಮುಖ್ಯ. ಅದನ್ನ ಮಾಡ್ಬೇಕಂತ ಹೇಳಿದ್ರೆ ನೀವು ಫರ್ಟಿಲೈಸೇಷನ್ ಮಾಡ್ಬೇಕಾಗುತ್ತೆ. ಈಗ ಒಂದು ರೈತ ನಿಮ್ಗೆ ಒಂದು ಮೀನು ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಅವನಿಗೆ ಮಿನಿಮಮ್ ಒಂದು ಅರ್ಧ ಎಕರೆ 1 ಎಕರೆ ಜಾಗ ಇದ್ರೆ ತುಂಬಾ ಅನುಕೂಲಕರ. ಮತ್ತೆ ತುಂಬಾ ದೊಡ್ಡದಾದ್ರೂ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಈ ಒಂದು ಅರ್ಧ ಎಕರೆ 1 ಎಕರೆ ಇವೆಲ್ಲ ಇದ್ರೆ ತುಂಬಾ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೀವು ಸುಮಾರಷ್ಟು ಪ್ರೊಸೀಜರ್ಸ್ ಇದೆ. ಅಂದ್ರೆ ಫಸ್ಟ್ ನೀವು ನೀರು ತುಂಬಿಸ್ಬಿಟ್ಟು ಮೆಂದುರಿಂಗ್ ಮಾಡ್ಬೇಕು. ಸುಮ್ಮನೆ ನೀವು ನೀರು ಬಿಟ್ಬಿಟ್ಟು ಅದ್ರೊಳಗೆ ನೀವು ಮೀನ್ ಬೆಳೆ ತಿನ್ನೋದಾಗಲ್ಲ. ಯಾಕಂದ್ರೆ ಮೀನಿಗೂ ಕೂಡ ಆಕ್ಸಿಜನ್ ಬೇಕು ಉಸಿರಾಡ್ಲಿಕ್ಕೆ. ನೀರಿನಲ್ಲಿ ಕನಿಷ್ಠ 5 ppm ಆಕ್ಸಿಜನ್ ಬೇಕಾಗುತ್ತೆ. ಆಕ್ಸಿಜನ್ ನೀವು ಉತ್ಪತ್ತಿ ಹೇಗ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ ನೀರು ತುಂಬಿಸ್ಬಿಟ್ಟು ಅದಕ್ಕೆ ಸಗಣಿ ಹಾಕ್ಬೇಕಾಗುತ್ತೆ. 1 ಎಕರೆಗೆ ಸುಮಾರು 3,000 kg ಸಗಣಿ ಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ಸಾಯಿಲ್ ನೇಚರ್. ಅಲ್ಲಿ ಸಾಯಿಲ್ ಗುಣಮಟ್ಟ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ನಿಮಗೆ ಸಗಣಿ ಹಾಕೋದ್ರಿಂದ ಏನಾಗುತ್ತೆ, ಅದ್ರೊಳಗೆ ಫೈಟೋಪ್ಲಾಂಕ್ಟನ್ ಮತ್ತೆ ಝೂಪ್ಲಾಂಕ್ಟನ್ ಅಂತ ಸಣ್ಣ ಸಸ್ಯ ಮತ್ತು ಸೂಕ್ಷ್ಮಜೀವಿಗಳು ಉತ್ಪತ್ತಿ ಆಗುತ್ತೆ. ಇದು ಮೀನಿಗೆ ಆಹಾರವಾಗಿ ಕೂಡ ಉಪಯೋಗಕ್ಕೆ ಬರುತ್ತೆ. ಈ ತರ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನೀರಿನ ಕಲರ್ ಇಂಪ್ರೂವ್ ಆಗುತ್ತೆ, ನಿಮಗೆ ಸನ್ಲೈಟ್ ನೀರಿನ ತಳ ಮುಟ್ಟಲ್ಲ, ಮತ್ತೆ ನಿಮಗೆ ಪಾಚಿ ಬೆಳೆ ಕಟ್ ಆಗುತ್ತೆ. ಇದಿಷ್ಟು ಒಂದು ಪಾರ್ಟ್. ಇಲ್ಲಿ ನೀವು ಮೀನನ್ನ ಇವಾಗ ಹೇಗೆ ತರ್ತೀರಾ, ಹೇಗೆ ಸಾಕ್ತೀರಾ, ಮತ್ತೆ ಹೇಗೆ ಇದ್ ಮಾಡ್ತೀರಾ ಅಂತ. ನೀವು ಮೀನ್ ಇವಾಗ ಒಂದು ಹ್ಯಾಚರಿ ಓದಿ ಮೀನ್ ಮರಿ ತಗೊಂಡಾಗ ಮೀನ್ ಮರಿ ನಿಮಗೆ ಈಗ ನನ್ನ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬೆರಳುದ್ದದ ಗಾತ್ರದ ಮರಿಗಳನ್ನ ಬಿಡಬೇಕಾಗುತ್ತೆ. ಹೀಗೆ ನಿಮಗೆ 1 ಎಕರೆಗೆ ಹತ್ರ 2,500ದಿಂದ 3,000 ಮರಿ ಬೇಕಾಗುತ್ತೆ. ಅದನ್ನ ನೀವು ತಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬಿಡಕ್ಕಾಗಲ್ಲ. ನೀವು ಮೀನು ಪ್ಯಾಕ್ ಮಾಡ್ಕೊಟ್ಟಿರ್ತೀರ ಆಕ್ಸಿಜನ್ ಪ್ಯಾಕಿಂಗ್ ಅಲ್ಲಿ, ಅದನ್ನ ನೀವು ತಂದ್ಬಿಟ್ಟು ಈಗ ಏನ್ ನೀವು ಮಾಡಿದ್ರಲ್ಲ ನೀರು, ಅದ್ರಲ್ಲಿ ನೀವು ಫಸ್ಟ್ ಮುಳುಗಿಸ್ಬೇಕು. ಒಂದು 15 ನಿಮಿಷ ಬಿಟ್ಟು ಮೀನ್ ಕವರ್ ಓಪನ್ ಮಾಡಿ, ಆಮೇಲೆ ಒಳಗ ನೀರನ್ನ ಒಳಗಡೆ ಬಿಟ್ಬಿಟ್ಟು ಆಮೇಲೆ ಒಂದು 5 ನಿಮಿಷ ಹಿಂಗೆ ಮಾಡ್ಬಿಟ್ಟು ಮತ್ತೆ ಅದನ್ನು ಬಿಡಬೇಕಾಗುತ್ತೆ. ಈ ತರ ಬಿಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಥರ್ಮಲ್ ಶಾಕ್ ಮತ್ತೆ pH ಶಾಕ್, ಈ 2 ಶಾಕ್ ಇಂದ ಅವು ಮೀನ್ ಮರಿಗೆ ಏನು ಇದಾಗಲ್ಲ, ಸಾಯಲ್ಲ, ಮತ್ತೆ ಅವು ಇದಾಗ್ಬಿಡುತ್ತೆ. ಮೀನಿನಲ್ಲಿ ನಿಮಗೆ ನೀರಿನ ಗುಣಮಟ್ಟ ಹೇಗೆ ಕಾಪಾಡ್ಕೋಬೇಕಂದ್ರೆ, ಒಂದು ಮೆನ್ಯೂರಿಂಗ್, ಇನ್ನೊಂದು pH ಹೇಗ್ ಮಾಡ್ತೀರಾ. pH ನಿಮಗೆ ಮೀನಿನ ಬೆಳವಣಿಗೆಗೆ pH ಬಹಳ ಮುಖ್ಯ. pH ನಿಮಗೆ 7.5ರಿಂದ 8.5 ಇದ್ರೆ ನೀರಿನ ಹಸಸಾರ ಅಂತ ಕನ್ನಡದಲ್ಲಿ ಅದಿದ್ರೆ ನಿಮ್ಗೆ ಬೆಳವಣಿಗೆ ಫಲವತ್ತತೆಗೆ ಹೆಚ್ಚು ಇದು ಲಾಭದಾಯಕ. ಇಲ್ಲಿ ನಿಮ್ಗೆ ಈ pH ಇದ್ದಾಗ ನಿಮ್ಗೆ ಪ್ರೊಡಕ್ಷನ್ ಇವೆಲ್ಲ ಜಾಸ್ತಿ ಆಗುತ್ತೆ, ಮತ್ತೆ ಹೆಚ್ಚುತ್ತೆ ನೀರಿನ. ಇಲ್ಲಿ ಈ ತರ ನೀರಲ್ಲಿ ಮೀನು ಮರಿ ಬಿಟ್ಟಾಗ ನಿಮಗೆ ಬೆಳವಣಿಗೆ ತ್ವರಿತವಾಗಿ ಆಗುತ್ತೆ. ಮತ್ತೆ ನಿಮಗೆ ಏನಿಲ್ಲ ಅಂದ್ರೆ ಈ ಕಟ್ಲಾ ರೋಹು ಮೃಗಾಲ್ ಬಿಟ್ಟಾಗ ನಿಮಗೆ ಒಂದು ವರ್ಷದಲ್ಲಿ ಹತ್ರ 1 ಕೆಜಿ ಮೀನ್ ಬೆಳೀತದೆ. ಕಟ್ಲಾ 1.2 ಕೆಜಿ ಬೆಳೀತದೆ. ಈ ಮೀನ ಬೇರೆ ಮೀನುಗಳು ರೋಹು ಮೃಗಾಲ್ ಎಲ್ಲ ಆದ್ರೆ ಹತ್ರ 1 ಕೆಜಿ ಬರುತ್ತೆ. ಇದೊಂದು ಲಾಭದಾಯಕ ಉದ್ಯಮ ಆಗಿ ಪರಿವರ್ತಿಸ್ಕೋಬಹುದು.